ಬಳ್ಳಾರಿಯ ಬಿಜೆಪಿಯಲ್ಲಿ ಶಮನವಾಗಿಲ್ಲ ರಾಮುಲು ಬೇಸರ. ಬಳ್ಳಾರಿ ಜಿಲ್ಲಾಧ್ಯಕ್ಷರ ಆಯ್ಕೆಯಿಂದಲೂ ಕೂಡ ದೂರ ಉಳಿದಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ನೋಡಿ, ಈಗಾಗಲೇ ಅಸಮಾಧಾನಗೊಂಡು ಅಂತರ ಕಾಯ್ದುಕೊಂಡಿದ್ದಾರೆ ಪಕ್ಷದಿಂದ, ನಾಯಕರುಗಳಿಂದ. ರಾಮುಲು ಅವರು ಸಕ್ರಿಯವಾಗಿ ಆಕ್ಟಿವ್ ಆಗಿ ಓಡಾಡ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ವಿರುದ್ಧ ಮುನಿಸನ್ನು ಹೊರಹಾಕಿದ ಮೇಲೆ ಈಗ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಅಸಮಾಧಾನವನ್ನು ಮುಂದುವರೆಸಿದ್ದಾರೆ. ಪಕ್ಷದ ಕಾರ್ಯಕ್ರಮಗಳಿಂದ, ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ. ಜಿಲ್ಲಾಧ್ಯಕ್ಷರ ಘೋಷಣೆಯ ಸುದ್ದಿಗೋಷ್ಠಿಯಿಂದಲೂ ಕೂಡ ದೂರಾನೇ ಇದ್ದಾರೆ. ಆದರೆ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ. ನೋಡಿ, ಸಭೆ ಆಯಿತು, ಇವತ್ತು ಪ್ರೆಸ್ ಮೀಟ್ ಮಾಡಿದರು ಜನಾರ್ದನ್ ರೆಡ್ಡಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂಗೆ. ಅಲ್ಲಿ ಅನಿಲ್ ಕುಮಾರ್ ಅವ್ರನ್ನ ಮುಂದುವರಿಕೆ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರನ್ನಾಗಿ. ಇಡೀ ಪ್ರಕ್ರಿಯೆಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಶ್ರೀರಾಮುಲು. ರೆಡ್ಡಿ ಭಾಗಿಯಾಗಿದ್ದರಿಂದಾಗಿ ರಾಮುಲು ದೂರನೇ ಉಳಿದಿದ್ದಾರೆ. ಯಾಕೆಂದರೆ ಈಗ ಅಮಿತ್ ಶಾ ಅವರು ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ ಡೆಲ್ಲಿಗೆ ಬರುವಂತೆ, ಆದರೂ ಅವರು ಹೋಗಿಲ್ಲ. ಅಂತರ ಇನ್ನೂ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ನಡ್ಡಾ ಫೋನ್ ಮೇಲೆ ಫೋನ್ ಮಾಡಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ವಿಜೇಂದ್ರ ಕೂಡ ಈಗ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ರಾಮುಲು ಅವರಾಗಲಿ ಅಥವಾ ಅವರ ಆಪ್ತರಾಗಲಿ ಯಾರೂ ಕಾಣಿಸಿಕೊಂಡಿಲ್ಲ. ಈಗ ಹಳೆ ಜಿಲ್ಲಾಧ್ಯಕ್ಷರನ್ನ ಮುಂದುವರೆಸಿದ್ದಾರೆ. ಜನಾರ್ದನ್ ರೆಡ್ಡಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಈ ಪ್ರಕ್ರಿಯೆಯಲ್ಲಿ ರೆಡ್ಡಿ ಇದಕ್ಕೇ ಶ್ರೀರಾಮುಲು ಅಲ್ಲಿ ಬಂದಿಲ್ಲ ಅಂತ ಅನಿಸುತ್ತೆ. ಆದರೆ ಪಕ್ಷದ ನಾಯಕರ ವಿರುದ್ಧವಾಗಿ ಅವರ ಅಸಮಾಧಾನ, ಅವರ ಮುನಿಸು ಹಾಗೆ ಮುಂದುವರೆದಿದೆ. ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ. ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ನಾನೇ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವರು. ಧನ್ಯವಾದ. ಥ್ಯಾಂಕ್ ಯು. ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ. ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ನಾನೇ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವರು. ಧನ್ಯವಾದ. ಥ್ಯಾಂಕ್ ಯು. ಸಚಿವರಾಗಿ ಅವರೇ ಆದಂಥ